ಏನೋ ತಗೊಂಡು ಹೋಗಕ್ ನನಗೆ ಬರಲ್ಲ. ನಾನು ಹಾಲ್ ಮೇಲೆ ನಿಂತು ಪ್ರಮಾಣ ಮಾಡೋರು ನಾವು ಯಾವಾಗ್ಲೂ ಸುಳ್ಳು ಹೇಳೋದಿಲ್ಲ ನಾವು. ಅದ ಕಾಮಧೇನುವಷ್ಟೇ ಶ್ರೇಷ್ಠವಾಗಿರ್ಬೇಕು. ಹಾಲಿನ ಮೇಲೆ ಕೈ ಇಡೋನು ಯಾವತ್ತೂ ಸುಳ್ಳು ಹೇಳಲ್ಲ. ಅವನಿಗೆ ಸುಳ್ಳು ಹೇಳಿದವನು ಉದ್ಧಾರ ಆಗಲ್ಲ. ಆ ಪಿಕ್ಚರ್ ಅನ್ನ ನೋಡ್ತಾ ಇದ್ರೆ ಎಲ್ಲೋ ನಮ್ಮ ಸುತ್ತಮುತ್ತಲೂ ಇಂತಹ ಘಟನೆಗಳು ನಡೆದಿರ್ತಕ್ಕಂಥದ್ದು ನನಗೆ ಮತ್ತೆ ಅದು ಸ್ಮರಣೆಗೆ ಬಂದಿರತಕ್ಕಂಥದ್ದು ಕೂಡ ನಾನು ಈ ಸಂದರ್ಭದಲ್ಲಿ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ. ಭಾರತ ದೇಶದಲ್ಲಿ ವಿವಿಧ ರಾಜ್ಯಗಳಲ್ಲಿ ವಿವಿಧ ಹೆಸರಿನಲ್ಲಿ ಕರೆಯಲ್ಪಡುವ 12 ಕೋಟಿ ಕುರುಬರಿದ್ದಾರೆ ಈ ಭಾರತದಲ್ಲಿ ಅಂತ ಹೇಳೋದಕ್ಕೆ ಸಂತೋಷವಾಗುತ್ತೆ, ಹೆಮ್ಮೆ ಆಗುತ್ತೆ. ಅಟ್ರಾಸಿಟಿ ದೌರ್ಜನ್ಯಗಳಿಂದ ನಲುಕೊಂಡು ಇವತ್ತು ಜೀವಂತ ಶವಗಳಾಗಿ ಜೀವನ ಮಾಡ್ತಾ ಇದ್ದೇವೆ. ಇದು ವಾಸ್ತವ ಸತ್ಯ. ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ಏನು ತಳ ಸಮುದಾಯಗಳಿಗೆ ಅನ್ಯಾಯ ಆಗಿದೆ ಅಂತೇಳಿ ದುನಿಯಾ ವಿಜಯ್ ಅವರು ತೋರಿಸ್ಕೊಟ್ರಲ್ಲ, ಏನು ಉಳ್ಳವರು ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ, ಯಾವ ರೀತಿ ತೊಂದರೆ ಕೊಡ್ತಾ ಇದ್ದಾರೆ, ಹಕ್ಕುಗಳನ್ನು ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ, ಹಕ್ಕುಗಳನ್ನು ಇವರು ಕೊಡ್ತಾ ಇಲ್ಲ ಅಂದ್ರಲ್ಲ. ಇವತ್ತು ನಮ್ಮ ಕುರುಬ ಸಮುದಾಯದ ಪರಿಸ್ಥಿತಿ ಎದಕ್ಕಿಂತ ಭಿನ್ನವಾಗಿಲ್ಲ. ಅಟ್ರಾಸಿಟಿ ಅಲ್ಲಿ ಇರುವಂಥವರು, ಅಟ್ರಾಸಿಟಿ ಹಾಕುವಂತಹ ಸ್ಥಾನದಲ್ಲಿರುವಂಥವರು ಅಟ್ರಾಸಿಟಿ ಕುರುಬರ ಮೇಲೆ ಹಾಕ್ತಾ ಇದ್ದಾರೆ. ಮೇಲ್ವರ್ಗದವರು, ನಾವು ದಣಿಗಳು, ನಾವು ಸಾಹುಕಾರರು, ನಾವು ಹಾಗೆ ಹೀಗೆ ಅಂತ ಹೇಳ್ಕೊಂಡು ಹಣವಂತರು ಸಹ ಕುರುಬರನ್ನ ಧ್ವನಿ ಅಡಗಿಸೋದಕ್ಕೋಸ್ಕರವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಚ್ಚಾಗಿ ಅಟ್ರಾಸಿಟಿ ಹಾಕಿಸ್ತಾ ಇದ್ದಾರೆ. ಇದಕ್ಕೆಲ್ಲ ಜೀವಂತ ಸಾಕ್ಷಿ ನನ್ನ ಹತ್ರ ಇರುವಂಥ RTA ಮಾಹಿತಿಗಳು. ಇವಾಗ ಹೇಳಿ, ತುಳಿತಕ್ಕೆ ಒಳಪಟ್ಟಿರುವಂತಹ ಸಮುದಾಯ ಯಾವುದಾದ್ರೂ ಇದ್ದರೆ ಅದು ಯಾವುದು? ಒನ್ ಅಂಡ್ ಓನ್ಲಿ ಕುರುಬ ಸಮುದಾಯ. ನಾವು ಕಾಳಿದಾಸನ ತಂತ್ರವನ್ನ, ಕಾಳಿದಾಸನ ಯುಕ್ತಿಯನ್ನ ಬಳಸ್ಕೊಂಡು ಇವತ್ತು ST ಮೀಸಲಾತಿ ಪಡಿಬೇಕು. ಯಾಕೆ ಗೊತ್ತಾ? ಈ ಸಮುದಾಯವನ್ನ ಮುನ್ನಡೆಸುವಂಥವರಿಲ್ಲ. ಇವತ್ತು ಕೇಂದ್ರ ಸರ್ಕಾರದಲ್ಲಿರುವಂತಹ ಸರ್ಕಾರ ಪಕ್ಷ ಯಾವುದು? ಆ ಪಕ್ಷ ಏನು ಕೇಳುತ್ತೆ? ಎಲ್ಲ ರಾಜಕೀಯ ಪಕ್ಷಗಳು ಈ ಸಮುದಾಯಕ್ಕೆ ಇದನ್ನು ಕೊಟ್ಟರೆ ನಮಗೆಷ್ಟು ಲಾಭ ಆಗುತ್ತೆ ಅಂತ ಯೋಚನೆ ಮಾಡ್ತವೆ. ಇಂತಹ ಬಹಳಷ್ಟು ವಿಚಾರಗಳು ನಾವು ಮನಸ್ಸಿನಲ್ಲಿ ಲಾಕ್ ಮಾಡ್ಕೊಂಡು ಕೂತಿದ್ದೀವಿ. ಯಾಕಂದರೆ ಸಮುದಾಯಕ್ಕೆ ಒಳ್ಳೆಯದಾಗಬೇಕು ಅಂತೇಳಿ. ನಾವು ಹಾಲು ಮತದವರು, ಹಾಲಿನ ಮೇಲೆ ಪ್ರಮಾಣ ಮಾಡುವವರು, ನಾವ್ಯಾವತ್ತೂ ಸುಳ್ಳು ಹೇಳಲ್ಲ, ಕೆಡಕನ್ನು ಬಯಸೋದಿಲ್ಲ ಅಂತೇಳಿ ದುನಿಯಾ ವಿಜಯ್ ಅವರು ಕನಕ ಗುರುಪೀಠದಲ್ಲಿ ಹೇಳಿರುವಂತಹ ಮಾತುಗಳು. ಲ್ಯಾಂಡ್ ಲಾರ್ಡ್ ಸಿನಿಮಾವನ್ನು ನೋಡ್ಕೊಂಡು ಬಂದಿರುವಂತಹ ಜಗದ್ಗುರುಗಳು ನಿರಂಜನಾನಂದಪುರಿ ಸ್ವಾಮೀಜಿಗಳು ಲ್ಯಾಂಡ್ ಲಾರ್ಡ್ಸ್ ಚಿತ್ರದಲ್ಲಿ ಇವತ್ತಿಗೂ ಸಹ ತುಳಿತಾ ಇರುವುದರ ಬಗ್ಗೆ, ತುಳಿತಕ್ಕೆ ಒಳಪಟ್ಟಿರುವಂತಹ ಸಮುದಾಯಗಳ ಬಗ್ಗೆ ಮಾತನಾಡಿರುವಂಥದ್ದು. ಮತ್ತೊಂದು ಕಡೆ ನಮ್ಮ ಎಚ್.ಎಂ. ರೇವಣ್ಣವರು ದೇಶದಲ್ಲಿ ನಾವು 12 ಕೋಟಿ ಜನಸಂಖ್ಯೆ ಇದ್ದೀವಿ, ಕುರುಬರು ವಿವಿಧ ಹೆಸರುಗಳಿಂದ ಅಂತೇಳಿ ಇರುವಂತಹ ವಿಡಿಯೋ. ಈ 3 ವಿಡಿಯೋಗಳನ್ನು ನೋಡಿ. ಲ್ಯಾಂಡ್ ಲಾರ್ಡ್ ಸಿನಿಮಾ ರಿಲೀಸ್ ಆಗಿದೆ. ನಮ್ಮ ದುನಿಯಾ ವಿಜಯ್ ಅವರು ಆ್ಯಕ್ಟಿಂಗ್ ಮಾಡಿದ್ದಾರೆ, ನಿರ್ಮಾಣನೂ ಮಾಡಿದ್ದಾರೆ. ಇವತ್ತು ಶೋಷಿತ ಸಮುದಾಯಗಳ ಪರವಾಗಿ ದನಿಯಾಗಿ ಒಬ್ಬ ಚಿತ್ರನಟನಾಗಿ, ಒಬ್ಬ ಹೀರೋ ಆಗಿ ಬೀದಿಗಿಳಿದು ಜನರಿಗೆ ಅವೇರ್ನೆಸ್ ಮೂಡಿಸ್ತಾ ಇದ್ದಾರೆ. ಈ ಸಿನಿಮಾವನ್ನು ನೋಡಿದಾಗ ನಮ್ಗೆ ಅನ್ಸೋದೇನು ಗೊತ್ತಾ? ವಾಸ್ತವವಾಗಿ ತಳ ಸಮುದಾಯ ಅಂತಂದರೆ ನಮ್ಮ ಸಮುದಾಯ ಜೊತೆಗೂ ಬೇರೆ ಸಮುದಾಯಗಳಿಗೆ ಮೈಂಡಲ್ಲಿ ಬರುವಂಥದ್ದು ದಲಿತ ಸಮುದಾಯಗಳು. ದಲಿತ ಸಮುದಾಯಗಳಿಗೆ ತುಳಿತಕ್ಕೆ ಒಳಪಟ್ಟಿರುವಂಥ ಸಮುದಾಯಗಳು ಅಂತೇವೆ. ಆದರೆ ನಮ್ಮ ಕುರುಬ ಸಮುದಾಯ ಅವರಿಗಿಂತಲೂ ಕೆಳಮಟ್ಟಕ್ಕೆ ಹೋಗಿ, ಅವರಿಗಿಂತಲೂ ಕೆಳಮಟ್ಟದಲ್ಲಿ ಇವತ್ತು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಔದ್ಯೋಗಿಕವಾಗಿ, ರಾಜಕೀಯವಾಗಿ ಈ ಸಮುದಾಯ ಯಾವುದೇ ಸವಲತ್ತುಗಳಿಲ್ಲದೆ ಅಟ್ರಾಸಿಟಿ ದೌರ್ಜನ್ಯಗಳಿಂದ ನಲುಕೊಂಡು ಇವತ್ತು ಜೀವಂತ ಶವಗಳಾಗಿ ಜೀವನ ಮಾಡ್ತಾ ಇದ್ದೇವೆ. ಇದು ವಾಸ್ತವ ಸತ್ಯ. ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ಏನು ತಳ ಸಮುದಾಯಗಳಿಗೆ ಅನ್ಯಾಯ ಆಗಿದೆ ಅಂತೇಳಿ ದುನಿಯಾ ವಿಜಯ್ ಅವರು ತೋರಿಸ್ಕೊಟ್ರಲ್ಲ, ಏನು ಉಳ್ಳವರು ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ, ಯಾವ ರೀತಿ ತೊಂದರೆ ಕೊಡ್ತಾ ಇದ್ದಾರೆ, ಹಕ್ಕುಗಳನ್ನು ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ, ಹಕ್ಕುಗಳನ್ನು ಇವರು ಕೊಡ್ತಾ ಇಲ್ಲ ಅಂದ್ರಲ್ಲ. ಇವತ್ತು ನಮ್ಮ ಕುರುಬ ಸಮುದಾಯದ ಪರಿಸ್ಥಿತಿ ಎದಕ್ಕಿಂತ ಭಿನ್ನವಾಗಿಲ್ಲ. ಕರ್ನಾಟಕದಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ 10% ಇದ್ದೀವಿ. ರೇವಣ್ಣ ಅವರು ಹೇಳಿರೋ ರೀತಿಯಲ್ಲಿ 12 ಕೋಟಿ ಜನಸಂಖ್ಯೆ ಅಂದರೆ 9% ದೇಶದಲ್ಲಿದ್ದೀವಿ. ಆದರೂ ಸಹ ನಮ್ಮ ಸಮುದಾಯದಲ್ಲಿ ಸಮುದಾಯಕ್ಕೆ ಸೇರಿದಂತಹ ಒಂದು ಪ್ರತಿಷ್ಠಿತವಾದಂತಹ ಒಂದು ಉನ್ನತ ಮಟ್ಟದ ಒಂದು ಡಿಗ್ರಿ ಕಾಲೇಜ್ ಇಲ್ಲ, ಒಂದು ಬ್ಯಾಂಕ್ ಇಲ್ಲ, ಒಂದು ಉದ್ಯಮಗಳಿಲ್ಲ, ರಾಜಕೀಯದಲ್ಲಿ ರಾಜಕೀಯ ನಾಯಕರಿಲ್ಲ. ಇದಕ್ಕಿಂತಹ ಹೀನಾಯ ಸ್ಥಿತಿ ಬೇರೆ ಸಮುದಾಯದಲ್ಲಿ ಇರ್ಲಿಕ್ಕೆ ಸಾಧ್ಯ ಏನ್ರಿ? ನಾನು ಯಾಕೆ ವಿಚಾರ ಹೇಳ್ತೀನಿ ಅಂತಂದರೆ, ಲ್ಯಾಂಡ್ ಲಾರ್ಡ್ಸ್ ಸಿನಿಮಾದಲ್ಲಿ ತುಳಿತಕ್ಕೆ ಒಳಪಟ್ಟಿರುವಂತಹ ಸಮುದಾಯಗಳು ಅಂತಂದರೆ ಕುರುಬ ಸಮುದಾಯದ ಮೇಲೆ ಆಗ್ತಾ ಇರುವಂತಹ ಅಟ್ರಾಸಿಟಿ ದೌರ್ಜನ್ಯಗಳು.
ಅಟ್ರಾಸಿಟಿ ದೌರ್ಜನ್ಯಗಳು. ನಾನು ಬಹಳಷ್ಟು ಸರಿ ಕನಕ ಟಿವಿನಲ್ಲಿ ನಾನು ಹೇಳಿದ್ದೀನಿ, ಬಾಗಲಕೋಟೆ ಒಂದರಲ್ಲೇ 311 ಕಾರಾಗೃಹದಲ್ಲಿ ಶಿಕ್ಷೆ ಅನುಭವಿಸಿ ಬಂದಿರುವಂಥವರ ಸಂಖ್ಯೆ. ಕೇಸ್ ಹಾಕಿರೋರು ಮತ್ತೆಷ್ಟು. ಈಗಾಗಲೇ ಎಲ್ಲ ಕಡೆನೂ RTI ಹಾಕಿ ಮಾಹಿತಿಗಳನ್ನು ತೆಗೆದುಕೊಳ್ತಾ ಇದ್ದೇವೆ. ಈ ಸಮುದಾಯವನ್ನು ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ, ಇಲ್ಲಿ ಅಟ್ರಾಸಿಟಿ ಅಲ್ಲಿ ಇರುವಂಥವರು, ಅಟ್ರಾಸಿಟಿ ಹಾಕುವಂತಹ ಸ್ಥಾನದಲ್ಲಿರುವಂಥವರು ಅಟ್ರಾಸಿಟಿ ಕುರುಬರ ಮೇಲೆ ಹಾಕ್ತಾ ಇದ್ದಾರೆ. ಮೇಲ್ವರ್ಗದವರು, ನಾವು ದಣಿಗಳು, ನಾವು ಸಾಹುಕಾರರು, ನಾವು ಹಾಗೆ ಹೀಗೆ ಅಂತ ಹೇಳ್ಕೊಂಡು ಹಣವಂತರು ಸಹ ಕುರುಬರನ್ನ ಧ್ವನಿ ಅಡಗಿಸೋದಕ್ಕೋಸ್ಕರವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಚ್ಚಾಗಿ ಅಟ್ರಾಸಿಟಿ ಹಾಕಿಸ್ತಾ ಇದ್ದಾರೆ. ಇದಕ್ಕೆಲ್ಲ ಜೀವಂತ ಸಾಕ್ಷಿ ನನ್ನ ಹತ್ರ ಇರುವಂಥ RTI ಮಾಹಿತಿಗಳು. ಇವಾಗ ಹೇಳಿ, ತುಳಿತಕ್ಕೆ ಒಳಪಟ್ಟಿರುವಂತಹ ಸಮುದಾಯ ಯಾವುದಾದ್ರೂ ಇದ್ದರೆ ಅದು ಯಾವುದು? ಒನ್ ಅಂಡ್ ಓನ್ಲಿ ಕುರುಬ ಸಮುದಾಯ. ಇದು ನಾನು ಹೇಳ್ತಾ ಇರೋದಲ್ಲ, ನಮಗೆ ವಿಡಿಯೋ ಮಾಡ್ತಾನೆ, ಇವನೇನೋ ವಿಡಿಯೋ ಮಾಡ್ತಾನೆ ಹೇಳ್ತಾನದಲ್ಲ. ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಾಗಿದ್ದಂತಹ ಜಯಪ್ರಕಾಶ್ ಹೆಗಡೆಯವರು ಕಳೆದ ಬಾರಿ ರಾಜ್ಯ ಸರ್ಕಾರಕ್ಕೆ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ, ಅರ್ಥಾತ್ ಜಾತಿ ಗಣತಿಯ ವರದಿಯನ್ನು ಕೊಟ್ಟು ಶಿಫಾರಸು ಮಾಡಿರುವಂಥದ್ರಲ್ಲಿ ಕುರುಬ ಸಮುದಾಯ ಅಲೆಮಾರಿಗಳಿಗಿಂತಲೂ ಹಿಂದುಳಿದ ವರ್ಗಕ್ಕೆ ಸೇರಿದೆ ಅಂತೇಳಿ ಅವರು ಕೊಟ್ಟಿರುವಂತಹ ದಾಖಲೆ, ಸಮೀಕ್ಷೆ ಮಾಡಿ ಕೊಟ್ಟಿರುವಂತಹ ದಾಖಲೆ. ಇವಾಗ ಹೇಳಿ, ಲ್ಯಾಂಡ್ಲಾರ್ಡ್ ಸನ್ಮಾನದಲ್ಲಿ ತಳ ಸಮುದಾಯಗಳಿಗೆ ಆಗ್ತಾ ಇರುವಂತಹ ಅನ್ಯಾಯ ಅಂತ ನಾವು ಯಾರನ್ನು ಊಹಿಸ್ಕೊಳ್ತಾ ಇದ್ದೀವೋ ಆ ಸಮುದಾಯಗಳ ರೀತಿಯಲ್ಲೇ ನಮ್ಮ ಸಮುದಾಯವೂ ಸಹ ಅತ್ಯಂತ ಕೆಳಮಟ್ಟಕ್ಕೆ ಇದೆಯಾ ಇಲ್ವಾ ಹೇಳಿ. ಧ್ವನಿ ಇಲ್ಲದ ಸಮುದಾಯ ಇದು. ಈ ಸಮುದಾಯಕ್ಕೆ ಧ್ವನಿ ಇಲ್ಲ. ಧ್ವನಿ ಎತ್ತೋದಕ್ಕೆ ಯಾರೂ ಪ್ರೋತ್ಸಾಹ ಕೊಡೋದಿಲ್ಲ. ಇವತ್ತು ನಾನು ಕನಕ ಟಿವಿಯ ಮೂಲಕ ಪ್ರತಿನಿತ್ಯವೂ ನನಗೆ ಸಿಕ್ಕಿರುವಂತಹ ಮಾಹಿತಿಗಳನ್ನು ಕಲೆ ಹಾಕಿ, ನನಗೆ ಗೊತ್ತಿರುವಂತಹ ಅಂಕಿಅಂಶಗಳನ್ನು ಕಲೆ ಹಾಕಿ, ಪ್ರತಿನಿತ್ಯವೂ ನಮ್ಮ ಸಮುದಾಯ ಮೇಲ್ಮಟ್ಟಕ್ಕೆ ಬರಬೇಕು, ಉನ್ನತಿ ಆಗಬೇಕು, ಅಭಿವೃದ್ಧಿ ಆಗಬೇಕು, ನಮ್ಮ ಸಮುದಾಯದಲ್ಲೂ ಸಹ ಡಿಗ್ರಿ ಕಾಲೇಜುಗಳು ಬರಬೇಕು, ಮೆಡಿಕಲ್ ಕಾಲೇಜ್ ಬರಬೇಕು, ಇಂಜಿನಿಯರಿಂಗ್ ಕಾಲೇಜ್ ಬರಬೇಕು, ನಮ್ಮ ಸಮುದಾಯದಲ್ಲಿ ರಾಜ್ಯ ಮಟ್ಟದ ಬ್ಯಾಂಕ್ ಆಗಬೇಕು, ನಮ್ಮ ಸಮುದಾಯದ ದೊಡ್ಡ ದೊಡ್ಡ ಉದ್ಯಮಗಳಾಗಬೇಕು, ಪ್ಯಾಲೇಸ್ ಗ್ರೌಂಡಲ್ಲಿ ಕುರುಬ ಸಮುದಾಯದ ಕನಕೋದ್ಯಮಿಗಳು ಉದ್ಯಮ ಮೇಳ ಆಗಬೇಕು, ನಮ್ಮ ಸಮುದಾಯದಲ್ಲಿ ಸಹ ಪ್ರತಿ ಜಿಲ್ಲೆಯಲ್ಲಿ 10 ಜನ ರಾಜ್ಯ ಮಟ್ಟದ ನಾಯಕರನ್ನಾಗಿ ತಯಾರು ಮಾಡಬೇಕು. ಈ ಕಾರಣಕ್ಕೋಸ್ಕರವಾಗಿ ಜಾಗೃತ ಆಗಲಿ, ಎಚ್ಚೆತ್ಕೊಳ್ಳಿ ಅಂತೇಳಿ ಅಂಕಿಅಂಶಗಳ ಸಮೇತ ಮುಂದೆ ಇಡ್ತಾ ಇದ್ದೀವಿ. ಎಷ್ಟು ಜನ ಪ್ರೋತ್ಸಾಹ ಕೊಡ್ತಾರೆ? ಎಷ್ಟು ಜನ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅಂದರೆ ಜಾಗೃತಿ ಇಲ್ಲ. ನಮ್ಮಲ್ಲಿ ಜಾಗೃತಿ ಮೂಡಿಸೋರ್ಗಿಂತನೂ ನಾವು ಮಾಡ್ತಾ ಇದ್ದಾರೆ ಅಂತಷ್ಟೇ ಕುರುಬ ಅಂತ 3 ಅಕ್ಷರಗಳನ್ನು ಇಟ್ಕೊಂಡು, ಕುರುಬ ಎಂಬ ಪದವನ್ನು ಇಟ್ಕೊಂಡು ಕುರುಬರಿಗೆ ಸೇರಬೇಕಾದಂತಹ ಹಣವನ್ನು ಸ್ವಂತಕ್ಕೆ ಬಳಸ್ಕೊಂಡು ಕುರುಬರಿಗೆ ತಪ್ಪು ಲೆಕ್ಕಗಳನ್ನು ಕೊಟ್ಟು ಇವತ್ತು ಯಾರೋ 4-5 ಜನ, ಬೆರಳೆಣಿಕೆಯಷ್ಟು ಜನ ಇಡೀ ಸಮುದಾಯವನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಅಂಕಿಅಂಶಗಳ ಸಮೇತ ಹೇಳಿದ್ರೂ ಸಹ ಬಾಯಿ ಬಿಡದಂಥ ಈ ಸಮುದಾಯ ಲ್ಯಾಂಡ್ಲಾರ್ಡ್ ಸಿನಿಮಾದಲ್ಲಿ ಬಂದಿರುವಂತಹ ಪಾತ್ರಗಳಿದಾವಲ್ಲ, ತುಳಿತಕ್ಕೆ ಒಳಪಟ್ಟಿರುವಂತಹ ಪಾತ್ರಗಳಿದಾವಲ್ಲ, ಯೋಚನೆ ಮಾಡಿ ಎಷ್ಟು ಹೀನಾಯ ಸ್ಥಿತಿಗೆ ಈ ಸಮುದಾಯ ಇದೆ ಅಂತೇಳಿ. ನಾವು ಹಾಲು ಮತದವರು, ಹಾಲಿನಷ್ಟೇ ಪವಿತ್ರರು. ಈ ಸಮುದಾಯಕ್ಕೆ ತನ್ನದೇ ಆದಂತಹ ಉತ್ತಮವಾದಂತಹ ಇತಿಹಾಸ ಇದೆ. ಇತಿಹಾಸ ಪುರುಷರ ಜಯಂತ್ಯೋತ್ಸವ ಮಾಡ್ತೀವಿ ನಾವು. ಆದರೆ ಈ ಸಮುದಾಯಕ್ಕೆ ಇವತ್ತು ಆಗ್ತಾ ಇರುವಂತಹ ಅನ್ಯಾಯದ ಬಗ್ಗೆ ನಾವು ಯಾರಾದರೂ ಮಾತನಾಡ್ತಾ ಇದ್ದೀವಾ? ಮಾತಾಡ್ತಾ ಇಲ್ಲ. ಮಾತಾಡಿದ್ರೆ ಎಲ್ಲಿ ಕೆಟ್ಟವರಾಗ್ಬಿಡ್ತೀವೋ ಅಂತೇಳಿ ಬೇರೆಯವ್ರ ಮುಂದೆ ತಲೆ ತೆಗ್ಸ. ನಾವು ನಿನ್ನೆ ದಿವಸ ನಾವು ತಿಂತಣಿ ಸಿದ್ಧಯೋಗಿಗಳಾಗಿರುವಂಥ ಸಿದ್ದರಾಮಾನಂದಪುರಿ ಸ್ವಾಮೀಜಿಯವರ ಪುಣ್ಯಾರಾಧನೆಗೆ ಹೋಗಿದ್ದೆ. ಅಲ್ಲಿ ತಿಂತಣಿ ಬ್ರಿಡ್ಜಲ್ಲಿ ನಾನು ಭಾಳಷ್ಟು ಸರಿ ಹೋಗಿದ್ದೀನಿ. ನೆನ್ನೆ ಹೋಗಿದ್ದು ಸ್ವಾಮೀಜಿಗಳಿಗೆ ನಮನವನ್ನು ಸಲ್ಲಿಸಿ ಅಲ್ಲಿ ನೋಡಿದಂಥ ಪ್ರಶಾಂತ ವಾತಾವರಣದಲ್ಲಿ ಆ ಮಠವನ್ನು ಯಾವ ರೀತಿ ಅಭಿವೃದ್ಧಿಗೊಳಿಸ್ಬೋದಾಗಿತ್ತು, ಯಾವ ರೀತಿ ಅಭಿವೃದ್ಧಿ ಪಡಿಸ್ಬೋದಾಗಿತ್ತು. ಈ ಮಠ ಪ್ರಾರಂಭ ಆದಾಗಿನಿಂದಲೂ ಆ ಮಠಕ್ಕೆ ಬಂದಿರುವಂತಹ ಅನುದಾನ ಅಲ್ಲಿ ಹೇಳ್ತಾ ಇದ್ರು, ಒಬ್ಬರು ಪತ್ರಕರ್ತರ ಯಾರೋ ಹೇಳ್ತಾ ಇದ್ರು, ಮಠ ಪ್ರಾರಂಭ ಆದಾಗಿಂದಲೂ ಸರ್ಕಾರಗಳಿಂದ ಬಂದಿರುವಂತಹ ಅನುದಾನ ಕೇವಲ 3 ಕೋಟಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ನಗರಾಭಿವೃದ್ಧಿ ಸಚಿವರು ಕಳೆದ ಬಾರಿ ಹಾಲು ಮತ ಸಂಸ್ಕೃತಿ ವೈಭವ ಹೋಗ್ಬಿಟ್ಟು ಅದನ್ನು ತೆಗೆಸ್ಬಿಟ್ರಲ್ಲ, ತೆಗೆಸಾದ್ಮೇಲೆ ಸಮ್ಮೇಳನ ಮಾಡಿದ್ರಲ್ಲ, ಆ ವೈಭವದಲ್ಲಿ ನಮ್ಮ ನಗರಾಭಿವೃದ್ಧಿ ಸಚಿವರಾದಂತಹ ನಮ್ಮ ಬೈರ್ತಿ ಸುರೇಶ್ ಅವರು 50 ಲಕ್ಷ ರೂಪಾಯಿ ವೈಯಕ್ತಿಕವಾಗಿ ನಾನು ದೇಣಿಗೆ ಕೊಡ್ತೀನಿ ಅಂತ ಹೇಳಿ ಬಂದಿರೋರು ಸ್ವಾಮೀಜಿಯವರೇ ತೀರ್ಕೊಂಡು ಹೋಗ್ಬಿಟ್ರು, 5 ಪೈಸಾ ಕೊಟ್ಟಿಲ್ಲ. ಎಂತಹ ಪ್ರಶಾಂತವಾದಂತಹ ವಾತಾವರಣ ಅಲ್ಲಿ. ಇದು ನಮ್ಮ ಸಮುದಾಯದ ಇವತ್ತಿನ ಪರಿಸ್ಥಿತಿ. ಪ್ರಶ್ನೆ ಮಾಡಬಾರ್ದಂತೆ.
ಪ್ರಶ್ನೆ ಮಾಡಬಾರ್ದಂತೆ. ಮತ್ತೆ ಯಾವಾಗ ಪ್ರಶ್ನೆ ಮಾಡ್ತೀರಿ? ನಿಮ್ಮದೇ ಹಣ, ಕೋಟಿ ಕೋಟಿ ಹಣ ಬೆಂಗಳೂರಿನ ಹೃದಯ ಭಾಗದಲ್ಲಿ ಗಾಂಧಿನಗರದಲ್ಲಿ 17,000 ಚದರ ಅಡಿ ಇರುವಂತಹ, ಶ್ರೀನಿವಾಸನಗರದಲ್ಲಿ 65,000 ಚದರ ಅಡಿ ಇರುವಂತಹ ಈ ಎರಡೂ ಇದರಿಂದ ಬರ್ತಾ ಇರುವಂತಹ ಬಾಡಿಗೆಗಳ ಬಗ್ಗೆ ಕೇಳ್ರಪ್ಪ ಅಂತಂದರೆ ಕೇಳಬಾರ್ದಂತೆ. ಬೆಂಗಳೂರು ಒಂದರಲ್ಲೇ 45,000 ಜನ, ನಗರದಲ್ಲಿ 45,000 ಜನ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಅಜೀವ ಸದಸ್ಯರು ಕಾರ್ಡ್ಗಳನ್ನು ಮಾಡಿಸ್ಕೊಟ್ಟಿದ್ದಾರೆ. 45,000 ಜನ ಮೆಂಬರ್ಸ್ ಇದ್ದಾರೆ ಬೆಂಗಳೂರು ಸಿಟಿಲಿ, ಗ್ರಾಮಾಂತರ ಬಿಟ್ಟು. ಯಾರು ಪ್ರಶ್ನೆನೇ ಮಾಡಬಾರ್ದಾ? 45,000 ಜನದಲ್ಲಿ ಕೊನೆಯ ಪಕ್ಷ ಒಂದು 4 ಜನನಾದರೂ ಪ್ರಶ್ನೆ ಮಾಡಬಾರ್ದಾ? ಇದ್ಯಾವುದು ಸೃಷ್ಟಿ ಅಲ್ವಲ್ಲ? ಅವರೇ ಕೊಟ್ಟಿರುವಂಥ ಜನರಲ್ ಬಾಡಿ ಪುಸ್ತಕದಲ್ಲಿರುವಂಥ ಆಡಿಟ್ ರಿಪೋರ್ಟ್ ಹೇಳ್ತಾ ಇದೆಯಲ್ಲ. 9 ಕೋಟಿ ರೂಪಾಯಿ ವೇದಿಕೆ ಮೇಲೆ ನಿಂತು ಮುಖ್ಯಮಂತ್ರಿಗಳು ಹೇಳ್ತಾರೆ, ಮೈಸೂರಿನ ಇಂಜಿನಿಯರಿಂಗ್ ಕಾಲೇಜು 12 ಎಕರೆ ಇಂಜಿನಿಯರಿಂಗ್ ಕಾಲೇಜಿಗೆ 9 ಕೋಟಿ ಸಮಾಜದ ಹಣ ಕಲೆಕ್ಟ್ ಮಾಡಿಕೊಟ್ಟಿದ್ದೆ, ರಾಮಚಂದ್ರಪ್ಪ ಹಾಳು ಮಾಡ್ದ ಅಂತಂದರೆ ಅದನ್ನು ನೋಡ್ಕೊಂಡು ಚಪ್ಪಾಳೆ ತಡ್ತೀರಿ ಹೊರತು 9 ಕೋಟಿ ಏನಾಯಿತು, ಎಲ್ಲಿ ಲೆಕ್ಕಾಚಾರ ಅಂತ ಯಾರೂ ಕೇಳಲಿಲ್ಲ. ಇದು ನಮ್ಮ ಸಮುದಾಯ. ಲ್ಯಾಂಡ್ಲಾರ್ಡ್ ಸಿನಿಮಾದಲ್ಲಿ ಯಾವ ರೀತಿ ಇತ್ತೋ ಅದಕ್ಕಿಂತ ಕೆಳಮಟ್ಟಕ್ಕೆ ನಮ್ಮ ಸಮುದಾಯ ಇವತ್ತು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಇದೆ. ಕುರುಬರು ದೈವಾಂಶ ಸಂಭೂತರು, ಬೋಡ್ಗಿಗ ಕರೀತಾರೆ, ಕುರುಬರನ್ನೆಲ್ಲರಿಗೂ ಕರೀತಾರೆ. ಆದರೆ ಕುರುಬ ಸಮುದಾಯ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇವತ್ತು ನಿನ್ನೆ ದಿವಸ ಒಬ್ಬರು ಹೇಳ್ತಾ ಇದ್ರು, ಅದು ನಾಳೆ ವಿಡಿಯೋದಲ್ಲಿ ಹೇಳ್ತೀನಿ ನಾನು. ಆ ಭಾಗದಲ್ಲಿ ಒಬ್ಬ ಶಾಸಕ ಇಲ್ಲ. ಕೊಪ್ಪಳ ಬಿಟ್ಟರೆ ಈ ಕಡೆ ಭಾಗದಲ್ಲಿ ಒಬ್ಬ ಶಾಸಕ ಇಲ್ಲ, ಒಬ್ಬರು MLC ಇಲ್ಲ. ಇದು ಶರಣಪ್ಪ ಸದಲಾಪುರ ಅವರಿಗೆ ಏನು MLC ಕೊಡಬೇಕು ಅಂತಂದರೆ ಅದನ್ನು ತಪ್ಪಿಸ್ತಾರೆ. ಒಂದು ಕೃಷಿ ಅಭಿವೃದ್ಧಿ ನಿಗಮಕ್ಕೆ ಅಧ್ಯಕ್ಷರು ಮಾಡ್ತಾರೆ, ಅದನ್ನು ತಪ್ಪಿಸಿ ಮದ್ಯಪಾನ ಸಂಯಮ ಕೆಲಸಕ್ಕೆ ಬಾರದಂಥದ್ದು ಒಂದು ನಿಗಮ ಕೊಡ್ತಾರೆ, ಊಟದ ಕಾರ್ ಕೊಡ್ತಾರೆ. ಇದು ಕುರುಬರ ಪರಿಸ್ಥಿತಿ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಯಾವ ಪರಿಸ್ಥಿತಿ? ಅಟ್ರಾಸಿಟಿ ದೌರ್ಜನ್ಯಗಳು, ಸಾವಿರಾರು ಅಟ್ರಾಸಿಟಿ ದೌರ್ಜನ್ಯಗಳು. ಮಾಹಿತಿ ಹೇಳ್ತಾ ಇದೆ. ST ಮೀಸಲಾತಿ ಕೈಯಲ್ಲಿದ್ದದನ್ನು ಕಳ್ಕೊಂಡು ಇವತ್ತು ಬಾಯ್ ಬಡ್ಕೊಳ್ತಾ ಇದ್ದೀವಿ. ಇವತ್ತು ಕೈಯಲ್ಲಿದ್ದದನ್ನು ಹಿಡ್ಕೊಂಡು ಇವತ್ತು ಬಾಯ್ ಬಿಡ್ತಾ ಇದ್ದೀವಿ. ST ಮೀಸಲಾತಿ ಬೇಕು ಅಂತಾರಲ್ಲ, ಕೈಯಲ್ಲಿದ್ದದನ್ನು ಕಳ್ಕೊಂಡು ಇವತ್ತು ಬಾಯ್ ಬಿಡ್ತಾ ಇದ್ದೀವಿ. ಚಾಣಕ್ಷತನದಿಂದ ಗಳಿಸ್ಬೇಕು. ST ಮೀಸಲಾತಿ ನಮ್ಮ ಸಮುದಾಯದಲ್ಲಿ ಯಾವುದೇ ರಾಜಕಾರಣಿಗಳ ಬೆಂಬಲ ಇರಲಿಲ್ಲ. ನಮ್ಮವರೇ ST ಮೀಸಲಾತಿ ಕೈಯಲ್ಲಿದ್ದನ್ನು 1976, 86, 91ರಲ್ಲಿ ನಮ್ಮವರೇ ಸ್ವಯಂಕೃತ ಅಪರಾಧದಿಂದ ಅದನ್ನು ವಾಪಸ್ ಕೊಡೋ ಥರ ಮಾಡಿರುವಂಥದ್ದು ನಮ್ಮವರೇ. 2015ರಿಂದ ನಿರಂತರವಾಗಿ ಆಗ್ತಾ ಇದ್ದಂಥ ST ಮೀಸಲಾತಿ ಹೋರಾಟವನ್ನು ಚಾಣಕ್ಷತನದಿಂದ ತೆಗೆದುಕೊಂಡು ಹೋಗ್ತಾ ಇದ್ದಾಗ ಮಧ್ಯದಲ್ಲಿ ದಿಢೀರಂತ 4 ತಿಂಗಳಿಗೆ ಕಣ್ಮರೆಯಾಗಿದ್ದಂಥವರು ಅದಕ್ಕೆ ಜಗತ್ತಿಗೆ ತೋರಿಸ್ಕೊಟ್ಟಿರುವಂಥದ್ದು ಇವರೇ. ಇವತ್ತಿಗೂ ಸಹ ಅದೇ ಚಾಣಕ್ಷತನ ಉಪಯೋಗಿಸ್ಕೊಂಡು ನಾವು ಕಾಳಿದಾಸನ ತಂತ್ರವನ್ನು, ಕಾಳಿದಾಸನ ಯುಕ್ತಿಯನ್ನು ಬಳಸ್ಕೊಂಡು ಇವತ್ತು ST ಮೀಸಲಾತಿ ಪಡಿಬೇಕು. ಯಾಕೆ ಗೊತ್ತಾ? ಈ ಸಮುದಾಯವನ್ನು ಮುನ್ನಡೆಸುವಂಥವರಿಲ್ಲ. ಇವತ್ತು ಕೇಂದ್ರ ಸರ್ಕಾರದಲ್ಲಿರುವಂತಹ ಸರ್ಕಾರ ಪಕ್ಷ ಯಾವುದು? ಆ ಪಕ್ಷ ಏನು ಕೇಳುತ್ತೆ? ಎಲ್ಲ ರಾಜಕೀಯ ಪಕ್ಷಗಳು ಈ ಸಮುದಾಯಕ್ಕೆ ಇದನ್ನು ಕೊಟ್ಟರೆ ನಮಗೆಷ್ಟು ಲಾಭ ಆಗುತ್ತೆ ಅಂತ ಯೋಚನೆ ಮಾಡ್ತವೆ. ಇಂತಹ ಬಹಳಷ್ಟು ವಿಚಾರಗಳು ನಾವು ಮನಸ್ಸಿನಲ್ಲಿ ಲಾಕ್ ಮಾಡ್ಕೊಂಡು ಕೂತಿದ್ದೀವಿ. ಯಾಕಂದರೆ ಸಮುದಾಯಕ್ಕೆ ಒಳ್ಳೆಯದಾಗಬೇಕು ಅಂತೇಳಿ. ಜಗದ್ಗುರುಗಳು ಈ ಎಲ್ಲ ಆಲೋಚನೆಗಳನ್ನು ನೋಡಿಕೊಂಡು, ಎಲ್ಲ ವಿಚಾರಗಳನ್ನು ವಾಟ್ಸಾಪಲ್ಲಿ ಮಾತನಾಡ್ತಾರೆ, ಎಲ್ಲ ವಿಚಾರಗಳನ್ನು ನೋಡಿಕೊಂಡು ಈ ಸಮುದಾಯ ಇಷ್ಟೊಂದು ಕೆಳಮಟ್ಟಕ್ಕೆ ಇದ್ದರೂ ಸಹ ಈ ಸಮುದಾಯದ ಕೆಲವೊಬ್ಬರು ಪ್ರಜ್ಞಾವಂತರು, ವಿದ್ಯಾವಂತರು ST ಮೀಸಲಾತಿಯ ಬಗ್ಗೆ ಮಾತನಾಡುವಂಥದ್ದನ್ನು ಕೇಳಿದಾಗ ನಗಬೇಕು ಅಳಬೇಕು ನಮಗೆ ಗೊತ್ತಾಗ್ತಾ ಇಲ್ಲ. ಯುಕ್ತಿ ಉಪಯೋಗಿಸ್ರಿ. ಕಾಳಿದಾಸನ ಯುಕ್ತಿಯಿಂದ ಇವತ್ತು ST ಮೀಸಲಾತಿ ಪಡಿಬೇಕೇ ಹೊರತು ಬೇರೆ ಯಾವುದೂ ನಮಗೆ ಮಾರ್ಗ ಇಲ್ಲ. ತಂತ್ರ, ಯುಕ್ತಿ ಇದನ್ನು ಮಾಡಬೇಕು. ಈ ಕೆಲಸ ಆಗುತ್ತೆ. ಆಗ್ತಾ ಇರುವ ಕೆಲಸಕ್ಕೆ ಕಲ್ಲು ಹಾಕುವಂತಹ ಕೆಲಸ ಯಾರೂ ಮಾಡಬಾರ್ದು. ನಮ್ಮ ಗುರಿ ಇರುವುದೇ ಇಷ್ಟೇ. ಜಗದ್ಗುರುಗಳ ಗುರಿ ಇರುವುದೇ ಒಂದೇ. ಅವರು ನಿರ್ಧಾರ ಮಾಡಿದ್ದಾರೆ. ಶತಾಯ ಗತಾಯ ಎಷ್ಟೇ ಪ್ರಯತ್ನ ಆದರೂ ಪರವಾಗಿಲ್ಲ,
ನಾವು ST ಮೀಸಲಾತಿಯನ್ನು ಕುರುಬ ಸಮುದಾಯಕ್ಕೆ ವಿಸ್ತಾರ ಮಾಡಲೇಬೇಕು ಅಂತೇಳಿ ತಾಳ್ಮೆ, ಜಾಣ್ಮೆ, ಯುಕ್ತಿ, ತಂತ್ರ ಇವುಗಳ ಮುಖಾಂತರ ಹೋಗ್ಬೇಕೇ ಹೊರತು ನೀವು ಹೋಗ್ಬಿಟ್ಟು 1000 ಜನ ಸೇರಿಸ್ತೀನಿ, 1,00,000 ಜನ ಸೇರಿಸ್ತೀನಿ, ಯಾವುದೂ ಆಗೋದಿಲ್ಲ. ಯಾಕೆಂದರೆ ಈ ಸಮುದಾಯದಲ್ಲಿ ರಾಜಕೀಯ ಪ್ರಜ್ಞೆನೂ ಇಲ್ಲ, ರಾಜಕೀಯ ನಾಯಕರನ್ನು ಬೆಳೆಸಿಲ್ಲ. ಇಲ್ಲಿ ಏನಾದರೂ ಮಾತಾಡಿದ್ರೆ ನಮ್ಮ ಸಮುದಾಯ ಟೋಟಲಿ ಕಾಂಗ್ರೆಸ್ ಪಕ್ಷದ ಪರವಾಗೇ ಇದೆ ಅಂತೇಳಿ ಭಾಳಷ್ಟು ಸಾರಿ ರಿಪೋರ್ಟ್ ಹೋಗಿದೆ ಸ್ವಾಮಿ. ಯಾವ ಬಸವರಾಜ ಬೊಮ್ಮಾಯಿಯವರು ತಾವು ಕುರುಬರಿಗೋಸ್ಕರವಾಗಿ ಮುಖ್ಯಮಂತ್ರಿ ಆದರು, ಮುಖ್ಯಮಂತ್ರಿ ಆಗಿ ಕುರುಬರ ST ಮೀಸಲಾತಿಯನ್ನು ಶಿಫಾರಸು ಮಾಡಿದ್ರು. ಕುರುಬರ ಮೀಸಲಾತಿಯನ್ನು ವಿರೋಧದ ನಡುವೆ ನನ್ನ ಹತ್ರ ಸಾಕಷ್ಟು ದಾಖಲೆಗಳಿದ್ದಾವೆ. ಯಾವತ್ತು ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದಾಗ ಅವ್ರ ಮನೆಯಲ್ಲಿ ಬಂದು ಯಾರ್ಯಾರು ಅದನ್ನು ವಿರೋಧ ಮಾಡಿದ್ರು ನನ್ನ ಹತ್ರ ಇವತ್ತಿಗೂ ಸಹ ಫೋಟೋಗ್ರಾಫ್ಸ್ ಇದ್ದಾವೆ. ಯಾರು ವಿರೋಧ ಮಾಡಿದ್ರು, ಸದನದ ಸಚಿವ ಸಂಪುಟದಲ್ಲಿ ಯಾರು ವಿರೋಧ ಮಾಡಿದ್ರು, ನಮ್ಮವ್ರು ಏನು ಮಾಡಿದ್ರು, ಎಲ್ಲನೂ ಹಲ್ಲು ಕಚ್ಕೊಂಡು ಕೂತ್ಕೊಂಡು ಜಗದ್ಗುರುಗಳು ಅಲ್ಲಿಂದ ವಿಡಿಯೋ ಕಾಲ್ ಮಾಡಿಕೊಂಡು ರುದ್ರಣ್ಣ ಅವ್ರಿಗೆ ಹೇಳ್ಕೊಂಡು ಕುಮಾರ ಕೃಪದಲ್ಲಿ ಕೂತ್ಕೊಂಡು ಕೊನೆಗೆ ST ಮೀಸಲಾತಿಯನ್ನು ಶಿಫಾರಸು ಮಾಡಿದಂಥ ಬಸವರಾಜ ಬೊಮ್ಮಾಯಿ ಅವರು ಹಾನಗಲ್ನಲ್ಲಿ ಸೌಡೂರು ಶಿಗ್ಗಾವಿ ಉಪಚುನಾವಣೆಯಲ್ಲಿ ಅವರ ಮಗನ ಸೋಲಿಗೆ ನಾವು ಸಹ ಕಾರಣಕರ್ತರಾದ್ವಲ್ಲ. ನಮ್ಮವರು ಓಟ್ ಹಾಕಿದ್ದಾರೆ, ಆದರೆ ಬಹಿರಂಗವಾಗಿ ಹೇಳಿಕೆ ಕೊಟ್ರಲ್ಲ. ನಮ್ಮದೇ ಸಮುದಾಯದ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ರಲ್ಲ. ಯಾವ ಮೆಸೇಜ್ ಕೊಡ್ತಾ ಇದ್ದೀವಿ ನಾವು? ನಮಗೆ ರಾಜಕೀಯಕ್ಕಿಂತ ಸಮುದಾಯದ ಜೀವನ ಮುಖ್ಯ, ಜೀವ ಮುಖ್ಯ, ಭವಿಷ್ಯ ಮುಖ್ಯ. ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಈ ಸಮುದಾಯಕ್ಕೆ. ಇವೆಲ್ಲವೂ ಸಹ ಸಣ್ಣದಾಗಿ ಹೇಳ್ತಾ ಇದ್ದೀವಿ, ನಿಮಗೆ ಅರ್ಥ ಮಾಡ್ಕೊಳ್ಬೇಕು ಸಮುದಾಯ ಅಂತೇಳಿ. ಯಾಕೆ ವಿಚಾರ ಮಾತಾಡ್ತಾ ಇದ್ದೀವಿ ಅಂತಂದರೆ, ಸಮುದಾಯಕ್ಕೆ ರಾಜಕೀಯ ನಾಯಕರೇ ಇಲ್ಲ, ಶಕ್ತಿ ಕೇಂದ್ರ ಅಂತಿರುವುದು ಒಂದೇ ಒಂದು, ಅದು ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠ. ಆ ಒಂದರಿಂದ, ಆ ಜಗದ್ಗುರುಗಳು ಒಬ್ಬರಿಂದ ಅವರನ್ನು ನೆಚ್ಕೊಂಡು ನಾವು ಹೋಗಬೇಕಾಗಿದೆ. ಅವರೇ ನಮ್ಗೆ ಮಾರ್ಗದರ್ಶಕರು. ಅವರಿಂದ ಆಗಿದ್ರೆ ST ಮೀಸಲಾತಿ ಏನಾದರೂ ದಡ ಮುಟ್ಟಬಹುದು. ಅಖಂಡ ಕರ್ನಾಟಕಕ್ಕೆ ಕುರುಬ ಸಮುದಾಯ ST ಮೀಸಲಾತಿ ವಿಸ್ತಾರ ಆಗಬಹುದು. ಪರ್ಸೆಂಟೇಜ್ ಜಾಸ್ತಿ ಮಾಡಿ ಕೊಡಿ ಅಂತೇಳಿ ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ. ಇದು ಕೊನೆಯ ಅವಕಾಶ, ಕೊನೆಯ ಅಸ್ತ್ರ ನಮ್ಮದು. ಇದು ಬಿಟ್ಟರೆ ಬೇರೆ ಆಪ್ಷನ್ನೇ ಇಲ್ಲ ನಮ್ಮಲ್ಲಿ. ಇದನ್ನು ಬಿಟ್ಟರೆ ಆಪ್ಷನ್ನೇ ಇಲ್ಲ. ಏನು ಈ ಯಾವ ರೀತಿ ಫೋನ್ ಮಾಡ್ತಾರೆ, ಯಾವ ರೀತಿ ಮೆಸೇಜ್ ಮಾಡ್ತಾರೆ ವಾಟ್ಸಪ್ಗಳಲ್ಲಿ ಅಂತಂದರೆ, ಏನಾಯಿತು ST ಏನಾಯಿತು, ಆಯಿತಾ, ಫೈಲ್ ಬಂತಾ, ಬಡ್ಜೆಟ್ ಆಯ್ತಲ್ಲ, ಅಧಿವೇಶನ ಆಯ್ತಲ್ಲ, ಆಗ್ತಾ ಇದೆಯಾ? ಈ ಸಮುದಾಯದ ಶಕ್ತಿಯನ್ನು, ಈ ಸಮುದಾಯದ ವಿಚಾರಗಳನ್ನು ಎಲ್ಲರೂ ಸೂಕ್ಷ್ಮವಾಗಿ ಗಮನಿಸ್ತಾರೆ ಸ್ವಾಮಿ. ಎಲ್ಲರೂ ಸೂಕ್ಷ್ಮವಾಗಿ ಗಮನಿಸ್ತಾರೆ. ಅಲ್ಲಿ ಕುತ್ಕೊಂಡಾಗ ಅವ್ರು ಕೇಳುವಂತಹ ಪ್ರಶ್ನೆಗಳಿಗೆ ನಮ್ಮ ಹತ್ರ ಉತ್ತರ ಇಲ್ಲ. ಅದೇ ರೀತಿ ನಮ್ಮಲ್ಲಿ ನಡ್ಕೊಳ್ತಾ ಇದ್ದೀರಲ್ಲ, ನಮ್ಮಲ್ಲಿ ನಡ್ಕೊಳ್ತಾ ದಿಢೀರಂತ ಪ್ರಚಾರಕ್ಕೆ ಬರಬೇಕು. ಉಳಿದಿರೋದು ಯಾವುದು? ST ಮೀಸಲಾತಿ ಅಂತ. ಯಾಕೆ 25 ವರ್ಷ ಯಾಕೆ ಸುಮ್ಮನೆ ಇದ್ದರು? ಇದು ನಮ್ಮ ಸಮುದಾಯದ ಇವತ್ತಿನ ಪರಿಸ್ಥಿತಿ. ಲ್ಯಾಂಡ್ ಸಿನಿಮಾದಲ್ಲಿ ದುನಿಯಾ ವಿಜಯ್ ಅವರು ಹೇಳಿ ಕೊಟ್ಟಿದ್ದಾರಲ್ಲ, ದುನಿಯಾ ವಿಜಯ್ ಅವರಿಗೆ ನಾವು ಮನವಿ ಮಾಡ್ಕೊಳ್ಬೇಕು. ದುನಿಯಾ ವಿಜಯ್ ಅವರೇ, ನಿಮಗೆ ಸಾಕಷ್ಟು ನಾವು ಮಾಹಿತಿಯನ್ನು ಕೊಡ್ತೇವೆ ಈ ಸಮುದಾಯದ ಮೇಲೆ ಆಗ್ತಾ ಇರುವಂತಹ ಅನ್ಯಾಯಗಳ ಬಗ್ಗೆ ಅಂತ. ಅದೊಂದು ಸಿನಿಮಾ ಮಾಡಿ ಸ್ವಾಮಿ ಅಂತ, ಅದು ಒಂದು ಸಿನಿಮಾ ಮಾಡಿ. ಕುರುಬ ಸಮುದಾಯದ ಮೇಲೆ ಆಗ್ತಾ ಇರುವಂತಹ ಅನ್ಯಾಯ, ಕುರುಬ ಸಮುದಾಯ ಇವತ್ತು ನಡೆದು ಬರ್ತಾ ಇರುವಂತಹ ದಾರಿ, ಕುರುಬ ಸಮುದಾಯದ ಇತಿಹಾಸ, ಕುರುಬ ಸಮುದಾಯದ ಮೇಲೆ ನಡೀತಾ ಇರುವಂತಹ ನಿರಂತರ ದೌರ್ಜನ್ಯ, ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇರುವಂತಹ ಅತ್ಯಾಚಾರಗಳು, ಕುರಿಗಾರಗಳ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯ, ಎಲ್ಲದರ ಬಗ್ಗೆ ಒಂದು ಸಿನಿಮಾ ಮಾಡಿ ಸ್ವಾಮಿ ಅಂತೇಳಿ ದುನಿಯಾ ವಿಜಯ್ ಅವರಿಗೆ ನಾನೇ ಕತೆ ಕೊಟ್ಬಿಡ್ತೀನಿ, ನಾನೇ ಸಿಚುವೇಶನ್ ರೆಡಿ ಮಾಡಿಕೊಟ್ಬಿಡ್ತೀನಿ. ಲ್ಯಾಂಡ್ ಸಿನಿಮಾವನ್ನು ನೋಡಿಕೊಂಡು ಬಂದು ದುನಿಯಾ ವಿಜಯ್ ಅವರು ಮಾಡಿದ್ದಾರೆ, ಇವತ್ತೆಲ್ಲರೂ ಮಾತನಾಡ್ತಾ ಇದ್ದಾರಲ್ಲ, ಆ ಸಿನಿಮಾವನ್ನು ನೋಡಿದಾಗ ಆ ಸಮುದಾಯಗಳಿಗಿಂತ ಕೆಳಮಟ್ಟದಲ್ಲಿ ನಮ್ಮ ಸಮುದಾಯ ಇವತ್ತಿದೆ. ಸಮುದಾಯದಲ್ಲಿರುವಂತಹ ಅಧಿಕಾರಿಗಳಿಗೆ ಸಮುದಾಯ ಬೇಕಾಗಿಲ್ಲ, ಸಮುದಾಯದಲ್ಲಿರುವಂತಹ ವಿದ್ಯಾವಂತರಿಗೆ ಸಮುದಾಯ ಬೇಕಾಗಿಲ್ಲ. ಸಮುದಾಯವನ್ನು ಕೈಯಲ್ಲಿ ಇಟ್ಕೊಂಡು, 4-5 ಜನ ಕೈಯಲ್ಲಿ ಇಟ್ಕೊಂಡು ಅದರ ಅವಕಾಶಗಳನ್ನು ಬಳಸ್ಕೊಂಡು ಸಮುದಾಯವನ್ನು ಮೂರ್ಖರನ್ನಾಗಿ ಮಾಡ್ತಾ ಇರುವಂಥವ್ರು ಜನ ನಂಬುತ್ತಾರೆ. ನಾವು ಪ್ರಾಮಾಣಿಕವಾಗಿ ಸತ್ಯ ಹೇಳ್ತೀವಿ, ಬನ್ನಿ ಸ್ವಾಮಿ ಒಂದು 10 ಜನ ಅಂತೀವಿ, ಒಂದು ಜಿಲ್ಲೆಯಿಂದ ಒಂದು 20 ಜನ ಬನ್ನಿ ಸಮುದಾಯವನ್ನು ಕಟ್ಟೋಣ ಅಂತೀವಿ. ಬರ್ತಾರಾ? ಖಂಡಿತ ಬರೋದಿಲ್ಲ. ನೀವು ಹೇಳಿ, ನಾನೇ ಕರೆ ಕೊಡ್ತೀನಿ. ಇವತ್ತು
ಒಂದು ಜಿಲ್ಲೆಯಿಂದ ಪ್ರಾಮಾಣಿಕವಾಗಿ ಸಮುದಾಯವನ್ನು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಔದ್ಯೋಗಿಕವಾಗಿ, ರಾಜಕೀಯವಾಗಿ ಕೆಳಮಟ್ಟಕ್ಕೆ ಹೋಗಿದೆ. ಈ ಸಮುದಾಯವನ್ನು ಪ್ರಬಲಗೊಳಿಸೋದಕ್ಕೋಸ್ಕರವಾಗಿ, ಈ ಸಮುದಾಯವನ್ನು ಬಲಿಷ್ಠಗೊಳಿಸೋದಕ್ಕೋಸ್ಕರವಾಗಿ, ಉನ್ನತಿಗೊಳಿಸೋದಕ್ಕೋಸ್ಕರವಾಗಿ ಒಂದು ಜಿಲ್ಲೆಯಿಂದ 20ರಿಂದ 25 ಜನ ಸ್ವಯಂ ಪ್ರೇರಿತವಾಗಿ ನೀವು ಬೀದಿಗಿಳಿದು ಕಲ್ಲೊಡಿಬೇಕಾಗಿಲ್ಲ, ಹೋರಾಟ ಮಾಡಬೇಕಾಗಿಲ್ಲ, ಏನೂ ಮಾಡಬೇಕಾಗಿಲ್ಲ. ಸಮುದಾಯಕ್ಕೋಸ್ಕರವಾಗಿ ನಾವು ತೊಡಗಿಸ್ಕೊಳ್ತೀವಿ ಅಂತ ಹೇಳುವಂಥ 25 ಜನ ಒಂದು ಜಿಲ್ಲೆಯಿಂದ ಸಿಗ್ತಾರಾ? ಬರಲ್ಲ. ವಾಟ್ಸಾಪಲ್ಲಿ ಮಾತ್ರ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತೀವಿ ನಾವು. ಬಂಧುಗಳೇ, ಬೇಸರ ಆಗುತ್ತೆ. ಲ್ಯಾಂಡ್ ಲಾರ್ಡ್ ಸಿನಿಮಾ ನೋಡಿದಾಗ ಬೇಸರ ಆಯಿತು, ಈ ಎಲ್ಲವನ್ನು ನೋಡಿದಾಗ ಬೇಸರ ಆಯಿತು. ಕನಕ ಟಿ ವಿ ಯಾರು ಬರ್ತಾರೋ, ಯಾರು ಬರೋದಿಲ್ಲೋ, ಯಾರು ಧ್ವನಿ ಎತ್ತಾರೋ, ಯಾರು ಧ್ವನಿ ಎತ್ತಲ್ವೋ, ಈ ಸಮುದಾಯದ ಜಾಗೃತಿಗೋಸ್ಕರ ನನ್ನಲ್ಲಿರುವಂತಹ ಮಾಹಿತಿಗಳನ್ನು ಈ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಕನಕ ಟಿ ವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಗಿರುತ್ತೆ, ಆದರೆ ಸಬ್ಸ್ಕ್ರೈಬ್ ಮಾತ್ರ ಆಗ್ತಾ ಇಲ್ಲ. ಇಡೀ ಸಮುದಾಯ ಕನಕ ಟಿ ವಿಯನ್ನು ಸಬ್ಸ್ಕ್ರೈಬ್ ಮಾಡಿಬಿಟ್ರೆ ಲಕ್ಷಗಟ್ಟಲೆ ಹೋಗ್ಬಿಡುತ್ತೆ, ಸಬ್ಸ್ಕ್ರೈಬರ್ ಸಂಖ್ಯೆ ಲಕ್ಷಗಟ್ಟಲೆ ವ್ಯೂಸ್ ಹೋಗ್ಬಿಡುತ್ತೆ. ಆದರೆ ನಮ್ಮ ಸಮುದಾಯದವರು ಕನಕ ಟಿ ವಿನೂ ಬೆಳೆಸೋದಿಲ್ಲ, ಯಾರನ್ನೂ ಬೆಳೆಸೋದಿಲ್ಲ. ಅದು ಅವ್ರು ಬೆಳೆಸೋದಿಲ್ಲ ಅಂತೇಳ್ಬಿಟ್ಟು ನಾವು ಸುಮ್ಮನೆನೂ ಇರೋದಿಲ್ಲ. ನಾವು ಮಾತಾಡ್ತಾ ಇರ್ತೀವಿ, ವಿಡಿಯೋದ ಮೂಲಕ ನಿಮಗೆ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡ್ತಾರೆ.